ಆಕೆ ತನ್ನ ಪಾಡಿಗೆ ತಾನು ಎಲೆ ಅಡಿಕೆ ಹಾಕಿಕೊಂಡು ಕುಳಿತಿದ್ಲು. ಎಲೆ ಅಡಿಕೆ ಎಂಜಲು ಉಗಿದಿದ್ದಾಳೆ ಅಂತ ಹೇಳಿ ಅಜ್ಜಿಯ ಬಳಿ ಬಂದು ಕಿರಿಕ್ ಮಾಡಿದ ವ್ಯಕ್ತಿ ತನ್ನ ಕುಟುಂಬವನ್ನೇ ಕರೆಸಿಕೊಂಡು ಮಹಿಳೆಯರು ಪುರುಷರು ಅಂತ ಹೇಳಿ ನೋಡದೆ ದೊಣ್ಣೆ ಹಾಗೂ ಕಲ್ಲುಗಳಿಂದ ಹಲ್ಲೆ ಮಾಡಿದ್ದಾರೆ. ಇಷ್ಟಕ್ಕೂ ಇಂತಹ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಗುಂಪು ಗುಂಪಲ್ಲಿ ಹೊಡೆದಾಡಿಕೊಳ್ತಾ ಇರುವ ಎರಡು ಕುಟುಂಬಗಳು, ಮತ್ತೊಂದೆಡೆ ಮಹಿಳೆಯ ಸೆರಗಿಗೆ ಕೈ ಹಾಕಿದ ಕಿರಾತಕ. ಈ ಎಲ್ಲಾ ದೃಶ್ಯಾವಳಿಗಳು ಕಂಡು ಬಂದದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಿಲ್ಲಾಪುರ ಗ್ರಾಮದಲ್ಲಿ. ಹೌದು, ನೆನೆ ಸಂಜೆ ಈ ಘಟನೆ ನಡೆದಿದ್ದು ಬಿಲ್ಲಾಪುರ ವಾಸಿ ಮುನಿಯಮ್ಮ ಹಾಗೂ ಕುಟುಂಬದ ಮೇಲೆ ಅದೇ ಊರಿನ ವಾಸಿಗಳಾದಂತಹ ಕೃಷ್ಣಮೂರ್ತಿ ನಾರಾಯಣಪ್ಪ ಕುಟುಂಬದವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಹಿಳೆಯರು ಪುರುಷರು ಅಂತ ಹೇಳಿ ನೋಡದೆ ಕಲ್ಲು ಹಾಗೂ ದೊಣ್ಣೆಗಳಿಂದ ಹೊಡೆದು ಹಲ್ಲೆ ಮಾಡಿದ್ದು ದೃಶ್ಯಾವಳಿಗಳು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿವೆ. ಇನ್ನು ಹಲ್ಲೆಗೆ ಕಾರಣ ಏನೆಂದ್ರೆ, ವೃದ್ಧೆ ಮುನಿಯಮ್ಮ ಅನ್ನುವಂತಹ ಮಹಿಳೆ ತನ್ನ ಪಾಡಿಗೆ ತಾನು ಕುರಿ ಮೇಯಿಸುತ್ತಾ ಎಲೆ ಅಡಿಕೆ ಹಾಕಿಕೊಂಡು ಕುಳಿತಿದ್ಲು. ಇದೇ ವೇಳೆ ಅಡಿಕೆ ನನಗೆ ಉಗಿದಿದ್ದೀಯಾ ಅಂತ ಹೇಳಿ ಕೃಷ್ಣಮೂರ್ತಿ ಅನ್ನುವಂತಹ ವ್ಯಕ್ತಿ ಬಂದು ಕಿರಿಕ್ ಮಾಡಿ ಆನಂತರ ತನ್ನ ಪಾಠಾಲಂನನ್ನ ಕರೆಸಿಕೊಂಡು ಮುನಿಯಮ್ಮನ ಮಕ್ಕಳು ಹಾಗೂ ಸೊಸೆಯ ಮೇಲೂ ಸಹ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಇದೇ ವೇಳೆ ದೇವಾಲಯದಲ್ಲಿ ಇದ್ದಂತಹ ಖಡ್ಗವನ್ನ ಸಹ ತೆಗೆದುಕೊಂಡು ಬಂದು ಹಲ್ಲೆಗೆ ಮುಂದಾಗಿರುವಂತಹ ದೃಶ್ಯಾವಳಿ ಸೆರೆಯಾಗಿದೆ. ಇನ್ನು ಈ ಹಲ್ಲೆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಕೇವಲ ಎಲೆ ಅಡಿಕೆ ವಿಚಾರವಾಗಿ ನಡೆದಿರುವ ಕಿರಿಕ್ ಅಂತ ಹೇಳಿ ಅನಿಸ್ತಾ ಇಲ್ಲ. ಇಲ್ಲಿ ಆಸ್ತಿ ವಿವಾದ ಇದ್ದು ಮುನಿಯಮ್ಮ ಅವರ ಗಂಡ ಸುಬ್ಬಯ್ಯ ಹಾಗೂ ಹಲ್ಲೆ ಮಾಡಿರುವ ಕೃಷ್ಣಮೂರ್ತಿ ನಾರಾಯಣಪ್ಪ 3 ಮಂದಿ ಸಹೋದರರು ಎಂದು ತಿಳಿದು ಬಂದಿದೆ. ಇವರಿಗೆ ಪಿತ್ರಾರ್ಜಿತವಾಗಿ ಬಂದಿರುವ 12 ಗುಂಟೆ ಜಮೀನಿನ ವಿಚಾರವಾಗಿ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೀತಾ ಇದ್ದು ಕೇಸನ್ನ ವಾಪಸ್ ತೆಗೆದುಕೊಳ್ಳುವಂತೆ ಆಗಾಗ ನಾರಾಯಣಪ್ಪ ಹಾಗೂ ಕೃಷ್ಣಮೂರ್ತಿ ಮುನಿಯಮ್ಮ ಅವರ ಕುಟುಂಬಕ್ಕೆ ಪೀಡಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ದೊರೆತಿದೆ. ಆದರೆ ಮುನಿಯಮ್ಮ ಅವರ ಮಕ್ಕಳು ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಆಗಾಗ ಕೃಷ್ಣಮೂರ್ತಿ ಹಾಗೂ ನಾರಾಯಣಪ್ಪ ಕುಟುಂಬದವರು ಬಂದು ಕಿರಿಕ್ ಮಾಡ್ತಾ ಇದ್ದಾರಂತೆ. ನಿನ್ನೆಯೂ ಸಹ ಎಲೆ ಅಡಿಕೆ ನೆಪವನ್ನ ಒಡ್ಡಿ ಇಡೀ ಕುಟುಂಬದವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಇನ್ನು ಈಗಾಗಲೇ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಮಹಿಳೆಯ ಸೆರಗಿಗೆ ಕೈ ಹಾಕಿದ ಕಿರಾತಕ ಹಾಗೂ ಕುಟುಂಬದವರನ್ನ ಪೊಲೀಸರು ಬಂಧಿಸಿ ಮುಂದೆ ಏನು ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನನ್ಗೇನು ಗೊತ್ತಿಲ್ಲ ಸರ್. ಇವರು ಬೆಳಗ್ಗೆ ಜಗಳ ಆಡ್ಬಿಟ್ಟವ್ರೆ ಮಧ್ಯಾಹ್ನ. ಆಮೇಲೆ ಇವರು ಯಾರು ಕಾಣಿಸಿಲ್ಲ ಮನೆ ಹತ್ರ. ಎಲ್ಲೋದ್ರು ಅಂತ ಈಚೆ ಬಂದು ನೋಡ್ತಾ ಇದ್ದೀನಿ. ಹಂಗೆ ಬಂದು ಇಲ್ಲಿ ಕೈ ಹಾಕೋದ್ರು. ಇಲ್ಲಿ ಕೈ ಹಾಕಿ ಆಮೇಲೆ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಸರ್. ಹಿಂದೆಯಿಂದ ಅವ್ರ ಅಣ್ಣ ನಾರಾಯಣಪ್ಪನವ್ರು ಬರೋರು ತಲೆ ಮೇಲೆ ರಾಡ್ ಎತ್ಕೊಂಡು ತಲೆ ಮೇಲೆ ಹಾಕ್ಬಿಟ್ಟವ್ರು ಸರ್. ಅವರೆಲ್ಲ ರಿಲೇಟಿವ್ಸೇ. ಅವ್ರ ಚಿಕ್ಕಪ್ಪನವರು ಅವರು. ನನ್ನ ತಲೆನಲ್ಲಿ ಏಟಾಗಿದೆ ಸರ್. ಇದೆ ಎದೆನಲ್ಲಿ ಸ್ವಲ್ಪ ಆಗೈತೆ. 9-7 ಸ್ಟಿಚ್ ಹಾಕಿದ್ದಾರೆ ಸರ್. ಡಾಕ್ಟರ್ ಏನು ಹೇಳ್ತಾರೆ ಕೇಳಿದ್ರೆ? ಡಾಕ್ಟ್ರ್ ಏನು ಹೇಳ್ತಾರೆ ನನಗೆ ಅಷ್ಟು ಇದಿಲ್ಲ. ಕೊಂಡಿದ್ರಿ ಒಂದಮ್ಮ ನಾವು ಇಬ್ಬರಾಳು ಕುರಿ ಅಲ್ಲಿ ಮೇಯಿಸ್ಕೊಂಡು ನಾನು ಕೂತಿದ್ದೆ. ಅವ್ರು ಬಂದರು. ಅವ್ರ ಮನೆ ಕಡೆಯಿಂದ ಒಳಗೆ ಹೋಗಿ ಈಚೆ ಬಂದ್ಬಿಟ್ಟು ಎಲ್ಲ ಅಡಿಕೆ ಒಗಿತಾ ಇದ್ದಿ, ಅಲ್ಲಿ ಹೋಗಿದ್ದೆ ಅಂದೆ. ನಾನು ಕೆಳಗೆ ಹೋಗಿತಾ ಇದ್ದೀನಿ ಅಂದೆ. ಏಯ್ ನಿಮ್ಮ ಅಮ್ಮನಕ್ಕೆ ಸೂಳೆ ಮುಂಡೆ ಎಲ್ಲೇ ಹೋಗ್ಯೋದೆ, ನಿಂತ್ಕೊಳ್ಳಿ ಅಲ್ಲೇ, ನೀನು ಇವತ್ತು ಸಿಗಿದು ತೋರಣ ಕಟ್ಬಿಡ್ತೀನಿ ನಿಮ್ಮ ಅಮ್ಮನಕ್ಕೆ ಅಂತ ಹತ್ರಕ್ಕೆ ಬಂದು ಎತ್ತಿ ನೋಡಿ ಗೋಡೆ ಕೊಡಿದ್ರು. ಆಮೇಲೆ ಇನ್ನೊಬ್ಬನು ಜಯಪ್ಪನನ್ನು ಎತ್ತಿ ಜುಟ್ಟಾಗ ಹಿಡ್ಕೊಂಡು ಕೆಳಗೆ ದಬ್ಕೊಂಡು ಹೊಡೆದ್ರು. ನಾರಾಯಣಪ್ಪನೂ ಅದೇನು ಇದ್ರಾಗ ಬಂತಂದು ಇಲ್ಲಿ ಹಾಕ್ಬಿಟ್ರು, ತಲೆಗೆ ಹಾಕ್ಬಿಟ್ರು. ಆಮೇಲೆ ನಮ್ಮ ಚಿಕ್ಕ ಮಗನ್ನ ತರ್ಮ್ಕೊಂಡು ಇದೆಲ್ಲ ಇಟ್ಟಾರಿಸಿ ಹೊಡೆದ್ರು. ಮಕ್ಕಳು ಮರಿನೆಲ್ಲ ಹೊಡೆದಾಕ್ಬಿಟ್ರು. ಆಮೇಲೆ ದೊಡ್ಡ ನಡೆದು ಸಚ್ಗಳನ್ನೆಲ್ಲ ಹೊಡೆದ್ರು. 20,000 ಇದೇ ಥರ ಮಾಡ್ತಾನೆ ಅವ್ರೆ. ಏನು ನಿಮ್ಮ ಮಧ್ಯೆ ನಿಮಗೆ ಅವ್ರಿಗೆ ಏನಾದ್ರು ವೈಮನಸ್ಯ ಅದೇ ಇದೆ ಜಮೀನಿಗೆ ಕೇಸ್ ಆಗಿದೆ. ಎಷ್ಟು ಜಮೀನು, ಏನು ಕೇಸ್ ಆಗಿದೆ? ಅವ್ರು ಹೇಳ್ರಲ್ಲ ಸರ್. ಇಂಡಸ್ ನಮ್ಮದು ಒಂದು ಸೈಟ್ ಇತ್ತು. ಆ ಸೈಟು ಎಲ್ಲ ಸೇರಿಸಿ ಮಾರ್ಕೊಬಿಟ್ರು ಅವರು. ಅದಕ್ಕೆ ಮಾರ್ಕೊಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾರ್ಕೊಬಿಟ್ಟೆ ಅವರೆಲ್ಲ. ನಮ್ಗೆ ಅದಾನ ಇರಲಿ ಅಂತ ಮಕ್ಕಳಿದ್ರು. ಬೇರೆ ಒಬ್ಬನಿಗೆ ಮಾರಿಬಿಟ್ರು. ಇವ್ರು ಹಾಕಿರಲಿಲ್ಲ. ಅದು ಸೈನ್ ಹಾಕ್ಬಿಟ್ಟು ಇವ್ನು ತಿಕ್ಕ ಮುಚ್ಕೊಂಡು ಒಳಗೆ ಹೋಗ್ರೆ ಆಸೆ ನನಗೆ ಆ ಕಾಸು ಬರಬೇಕು ಅಂತ ಇವ್ರನ್ನ ಯಾವಾಗೂ ಜಗಳ ಮಾಡ್ತಾರೆ ಅವರು. ಕಾಪಾಗಬೇಕು ಕೃಷ್ಣಮೂರ್ತಿ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಪೂಜೆ ಅರ್ಚಕರು ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಟೈಮಲ್ಲಿ ನಾವು ಜಮೀನು ಮಾಡ್ತೀರಿ. ಆ ಜಮೀನು ಏನು ಮಾಡ್ತೀರಾ ಅಂತ ಯತ್ನ ಹೇಳ್ತಾರೆ ಅಂದರೆ ಇಲ್ಲಿ ರಮೇಶ್ ಅಂದ್ಬಿಟ್ಟು ಬಾಂಬ ಒಬ್ಬನು ಇರ್ತಾನೆ. ನೋಡ ಅವ್ನ ಅಮ್ಮನ ಹಾಕಿ ಅವ್ನಿಗೆ ಬುದ್ಧಿ ಕಳಿಸ್ಬೇಕು, ನಿಮ್ದಲ್ಲ ನಾವು 4 ಲಕ್ಷ ಕೊಡ್ತೀನಿ, ಬೇಡ ಕ್ಲಿಯರ್ ಮಾಡ್ಕೊಳೋಣ ಅಂತ ಹೇಳ್ತಾನೆ. ನಾನು ಹೇಳ್ತೀನಿ ಸರ್ ಅವ್ರಿಗೆ ಬುದ್ಧಿ ಕಳ್ಸೋಕೆ ಹೋಗಿ ನಮ್ಗೆ ಬುದ್ಧಿ ಕಳ್ಸೋಕೆ ಬಿಡ್ಬೋಣ ನೀನು, ಬೇಡ ನಮ್ಮ ಹೆಣ್ಮಕ್ಳು ನಾವು 8 ಜನ ಮಕ್ಕಳಿರೋದು ನಮ್ಗೆ 3 ಜನಕ್ಕೆ, ಬೇಡ ಅದಕ್ಕೆ ಏನೋ ಮಾಡೋಣ ಅಂತ ನಾನು ಹೇಳ್ತೀನಿ.
ನೀನು ಹಂಗೆ ಮಾತಾಡ್ಬಿಟ್ರೆ ಹೆಂಗೋ ಅದು ನನ್ನ ಮಕ್ಳು ಹೆಂಗೋ ರಮೇಶನ ನಮ್ಮನ್ನು ಬುದ್ಧಿ ಕಳ್ಸ ಹೆಂಗೋ ಅಂತ ಹೇಳ್ತಾನೆ. ಅವ್ನು ರಮೇಶನ ಮರ್ಡರ್ ಮಾಡಬೇಕು ಮಾಡ್ತೀಯ, ನಿನ್ನ 3 ಗುಂಟೆ ಬರ್ಕೊಡ್ತೀನಿ ಅಂತ ಹೇಳ್ದು ಇದೇ ಜಾಗದಲ್ಲಿ ಹೇಳ್ತಾನೆ. ಅವ್ನು ಮರ್ಡರ್ ಮಾಡಬೇಕು, ಅವ್ನು ನಮ್ಮನ್ನ ಬಿಡಬಾರ್ದು ರಮೇಶನ್ ಅಂತ. ನಾನು ಹೇಳ್ತೀನಿ, ಅಪ್ಪ